ನಮಸ್ಕಾರ ಮಂಡಳಿ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೇನು ನಾವು ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಕೊಂಬಂದೆವು. ಮಧ್ಯಾಹ್ನ ಆಗ್ಯದ, ಈಗ ಒಂದು ಅಲತ್ಲ ಟೈಮ್ ಹಂಗೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಈಗ ನಾವು ಹೊಂಟಿದ್ದು ಊಟಿ ಕಡೆ. ಇನ್ನೇನು ಊಟಿ ಕಡೆ ಹೋಗ್ಬೇಕಂದ್ರೆ ಬಂಡೀಪುರ ಫಾರೆಸ್ಟ್ ದಾಟ್ಕೊಂಡು ಹೋಗ್ಬೇಕು. ಬಂಡೀಪುರ ಫಾರೆಸ್ಟ್ ನೋಡುವಾಗ ಬೇಕಾಗಿ ಸಫಾರಿ ಮಸ್ತ್ ಅದ ನೋಡಿ. ಸುಸ್ವಾಗತ, ವೆಲ್ಕಮ್. ಬಂಡೀಪುರ ಇದೊಂದು ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶನೂ ಅದ. ಬಂಡೀಪುರ ಹೋಗತ್ತನ ದಾಟೋತನ ರೋಡ್ ಮೇಲೆ ನೋಡ್ಕೋತು ಫಸ್ಟ್ ಕ್ಲಾಸ್ ಟೈಮ್ ಪಾಸ್ ಮಾಡ್ಕೋತು ಹೋಗ್ಬೋದು. ಅದು ಬಟ್ ಆದಷ್ಟು ಬೇಗನೆ ಹೋಗ್ಬೇಕು, ಯಾಕೆ ನೈಟ್ ಇಲ್ಲಿ ಕ್ಲೋಸ್ ಆಗ್ತಾವ. ಆ್ಯಕ್ಚುಲಿ ಮೋಸ್ಟ್ಲಿ 5ರಿಂದ 6 ತನಕ 6 ಕ್ಲೋಸ್ ಆಗ್ಬೋದು. ದಟ್ಟವಾದ ಕಾಡು ಅದ ಇಲ್ಲಿ. ಬಂಡೀಪುರ ಸಫಾರಿ ಅದ, ಸಫಾರಿ ಭೀ ನೋಡ್ಕೋಬೋದು ನಾವು. ಬಟ್ ಒಬ್ಬೊಬ್ರಿಗೆ ಟಿಕೆಟ್ 1500 ರೂಪಾಯಿ ಆಗ್ತದೆ ಸಫಾರಿ. ಬಟ್ ನಾವು ನೋಡಿವಿ ಶಿವಮೊಗ್ಗದಾಗೆ ಜೂ ನೋಡಿ ಆಗ್ಯದ. ಇನ್ನೇನು ನೋಡೋದು ಬೇಡ ತಿಳ್ಕೆ ಹೊಂಟ್ಬಿಟ್ಟಿವಿ. ನೋಡ್ಲತ್ತಿರ್ಬೋದು ನೀವೀಗ. ಎಂಟ್ರಿದು ಫೀಸ್ ಅದ. ಬಾರ್ಡ್ರ್ ಯಾಕೆ ಮಾಡ್ರಿಂದ ಬಾರ್ಡ್ರ್ ಎಂಟ್ರಿ ತಗೋತದ. ಬಟ್ ನಮಗಿಲ್ಲಿ ಏನು ಸಮಸ್ಯೆ ಅನ್ನಿಸ್ತದಂದ್ರೆ, ಕರ್ನಾಟಕದಿಂದ ಆ ಕಡೆ ಹೋಗೋ ಗಾಡಿದು ಚೆಕ್ ಮಾಡ್ತಾರೆ, ಕಂಪಲ್ಸರಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಟ್ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಚೆಕ್ಕಿಂಗ್ ಮಾಡಲ್ಲ. ಅವ್ರಂತಲ್ಲ, ಅವ್ರ ಗಾಡಿ ಬಿಡ್ತಾರೆ ಕೇಳೋದು. ಬಟ್ ಇಲ್ಲಿ ನಮ್ಮ ಪೊಲೀಸರು ಏನು ಮಾಡ್ತಾರೆ, ಅವು ಬರೋ ಗಾಡಿ ಚೆಕ್ ಮಾಡಲ್ಲ. ನಾವು ಆ ಕಡೆ ಹೋಗೋ ಗಾಡಿ ಕರ್ನಾಟಕ ಪ್ರತಿಯೊಂದು ಪಾಸಿಂಗ್ ಕಂಡು ಕೈ ಹೊಡೆದು ನಿಂದಿರ್ತಾರೆ. ಇಷ್ಟೇ ನೋಡ್ರಿ. ಈಗ ಆನೆ ಸಾಕಿದ್ದು ಕಾಡಾನೇನ, ಬಟ್ ಮಾವುತವಿ ಅಲ್ಲಿ ಕಾಡಾನೆ ಸಾಕಿದ್ದದ ಇದು ನಿಮ್ಗೆ ಇದೇ ರಾತ್ರಿ ಕ್ಲೋಸ್ ಮಾಡಿಬಿಡ್ತಾರೆ. 5 ಗಂಟೆ ಇಲ್ಲ 6 ಗಂಟೆ ನಂತರ ರಾತ್ರಿ ಓಡಾಟ ಇಲ್ಲ. ಈಗ ಪ್ರಾಣಿಗಳೆಲ್ಲ ಅವಕ್ಕೆ ಭೀ ಬೇಕಲ್ರಿ ಪ್ರವೇಶಿ. ಬರೀ ನಾವೇ ಎಲ್ಲಿ ಮನುಷ್ಯರಿದ್ದೀವಿ ಅಂತ ಹೇಳಿಕೆ ಸಿಕ್ಕಲ್ಲಿ ರೋಡ್ ಹಾಕೊಂಡು ಸಿಕ್ಕಂಗೆ ತಿರ್ಗಾಡ್ರೆ ಹೆಂಗೆ? ಭೂಮಿ ಮೇಲೆ ಬದುಕಕ್ಕೆ ಪ್ರಾಣಿಗಳಿಗೆ ಹಕ್ಕದ, ನಮ್ಗೆ ಹಕ್ಕದ. ಆ ಹಕ್ಕು ಕಿತ್ಕೊಳ್ಳಪ್ಲೇ ಇಲ್ಲ ನಾವು. ಊಟಿನೇ ಏನು ಕೆಲವು ಕಿಲೋಮೀಟ್ರ ನೋಡ್ಲತ್ತೀರಿ. ಈಗ 2:15 ಅಲ್ಲತ್ತದ. 2:15 ಅಂದ್ರೂ ಕ್ಲೈಮೇಟ್ ಹಿಂಗದ. ಫುಲ್ ಕ್ಲೈಮೇಟ್ ಏನು ಗಿಚ್ಚ್ರಿ. ಊಟಿ ಬಂದೀವಿ ಅಂದ್ರೆ ಫಸ್ಟ್ ಕ್ಲಾಸ್ ನೋಡ್ರಿ. ಜರಾರಿ 2:15 ಅನ್ನಿಸ್ತದ ಮಧ್ಯಾಹ್ನ. ಇಂಥ ಕ್ಲೈಮೇಟ್ ಯಾವಾಗ ಟ್ರಾವೆಲ್ ಬಂದರೂ ಈ ಥರ ಕ್ಲೈಮೇಟ್ ಎಂಜಾಯ್ಮೆಂಟ್ ಈ ಥರನೇ ನೋಡ್ಬೇಕು. ಬೆಸ್ಟ್ ಇದು. ಇನ್ನೇನು ಊಟಿಗೆ ಲೇಟ್ ಆಗ್ತದೆ, ಮತ್ತೆ ಹೋಗ್ಬಿಡಮ್. ಊಟಿದಾಗ ನಾವು ಸ್ಟೇ ಮಾಡೋರಿಲ್ಲ. ಯಾಕೆ ಸುಮ್ಮ ಈಗ ನಮ್ಗೆ ಇನ್ನೂವರ ಊಟಿ ನೋಡಿಲ್ಲವ. ಊಟಿಗೆ ಬಂದೆವು. ಇನ್ನೇನು ಊಟಿಗೆ ರೀಚ್ ಆದ ತಕ್ಷಣ ಇಲ್ಲಿ ನೋಡೋಕೆ ಮೋಸ್ಟ್ಲಿ ಇದು ಟೀ ಫ್ಯಾಕ್ಟ್ರಿ ನೋಡ್ಬೇಕು, ಇಲ್ಲ ಚಾಕ್ಲೇಟ್ ಫ್ಯಾಕ್ಟ್ರಿ, ಎರಡೂ ಒಂದೇ ತೋಲ್ಯವ. ಊಟಿ ತಿರುಗಾಡಿ ನೋಡೋಕೆ ನಾವು ಬಂದಿದ್ದು ಫ್ರೆಂಡ್ಸ್ ಬಂದೀವಿ. ಏನಪ್ಪ ಕಪಲ್ಸ್ ಬಂದೀವಿ, ಊಟಿದಾಗ ಇರಮ್ಮ ಮುಖ ಮಾಡಮ್ಮ ಅಂತ ಹಂಗೇನಿಲ್ಲ. ನಾವು ಫ್ರೆಂಡ್ಸ್ ಬಂದೀವಿ. ಟೀ ಫ್ಯಾಕ್ಟ್ರಿ ತೋರಿಸ್ತೀವಿ, ಕಿನ್ನು ಎಲ್ಲ ನೋಡಿ. ಫಸ್ಟ್ ಕ್ಲಾಸ್ ಟೀ ಫ್ಯಾಕ್ಟ್ರಿ ಹೆಂಗದ, ಏನು ಸುದ್ದಿ. ಟೀ ಅಂದರೆ ಯಾವ್ಯಾವ ಥರದ ಟೀ. ಊಟಿ ಅಂದ್ಬೇಕು ಗೊತ್ತಿದಲ್ಲ ನಿಮಗೆಲ್ಲ. ಇಲ್ಲಿ ಎಸ್ಟೇಟ್ಗಳೇ ಜಾಸ್ತಿ ಇರೋದು. ಬೆಳೆ ಇವ್ರ ಬಳಿ ಇದೆ ಅದ ಟೀ ಎಸ್ಟೇಟ್. ಫಸ್ಟ್ ಕ್ಲಾಸ ನೋಡ್ತೀವಿ. ಆಯ್ತಂತೂ ಊಟಿ ಒಳಗೆ ನೋಡೋಕ್ಕಂತೂ ಭಾಳಷ್ಟು ಅಂದ್ರೆ ಭಾಳಷ್ಟು ಜಾಗ. ಬಟ್ ಊಟಿ ಒಳಗೆ ಬರ್ಬೇಕಂದ್ರೆ ಕಪಲ್ಸ್ ಬರ್ರಿ, ಫ್ರೆಂಡ್ಸ್ ಬಂದ್ರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಫ್ರೆಂಡ್ಸ್ ಬಂದ್ರೆ ಏನು ಆಗ್ತದೆ ಅನ್ನೋದು. ಟೀ ಈಗ ಅದೇನು ಮುಂದಿಂದ ಚಿಗುರು ಅಂತಾರಲ್ಲ, ಅದ್ರದಿಂದ ಟೀ ಇವರೆಲ್ಲ ಅದು ಕಟ್ ಮಾಡಿ ಅದ್ರದ್ದು ಅನ್ನೋ ಥರ ಪ್ರೊಸೆಸಿಂಗ್ ಭಾಳ ಥರ ಇದ್ದಿರ್ತಾವೆ. ಅವೆಲ್ಲ ಪ್ರೊಸೆಸಿಂಗ ನಾವಂತೂ ಒಳಗೆ ಹೋಗಿ ತೋರಿಸೋದಿಲ್ಲ. ಯಾಕೆ ಅಷ್ಟು ನಾವಿಲ್ಲ ಯಾರಿಗೆ ಕೇಳ್ಕೊಂಡು ಮಾಡಿ ಅಷ್ಟೆಲ್ಲ ಹಿಟ್ಟು ಆದ್ಬಳಕ್ಕೆ ಬಂದ್ಬಳಕ್ಕೆ ಒಳಗೆ ಹೋಗಿ ವಿಡಿಯೋ ಮಾಡಮ್ರಿ. ಸದ್ಯಕ್ಕೆ ಇಲ್ಲಿದೆ ಎಷ್ಟು ಆಗ್ತದೆ ತೋರಿಸ್ಲತ್ತೀನಿ. ಆದಷ್ಟು ನೋಡ್ಕೊಂಬಿಡ್ರಿ. ಟೀ ಯಾವ ಥರ ಬರ್ತದೆ ಆಯ್ತಾ. ಲಾಸ್ಟ್ ಹೇಳ್ತೀನಿ ನಿಮ್ಗೆ, ಇವ್ರು ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಎಷ್ಟು ಥರದ ಟೀ ಮಾಡ್ತಾರೆ ಅಂತ ಹೇಳಿಕೆ. ಅಷ್ಟು ಥರದ ಟೀ ಆಯಿತಾ. ಇಲ್ಲಿ ಹೆಂಗದ ಸ್ಯಾಂಪಲ್ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾರೆ ಎಲ್ಲ ಥರದ ಟೀ. ನೀವು ಯಾವ ಟೀ ಹೇಳ್ತೀರಿ ಆ ಥರದ್ದೆಲ್ಲ ಟೇಸ್ಟ್ ನೋಡೋಕೆ. ನಿಮ್ಗೆ ಯಾವುದು ಓಕೆ ಅನ್ನಿಸ್ತು ನೀವು ಇಲ್ಲಿದೆ ಅದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು.
ನನ್ನ ಅನ್ಸಿದ ಮಟ್ಟಿಗೆ ಇಲ್ಲಿ ಅಂಡರ್ಗ್ರೌಂಡ್ ಹಿಡಿದು 3 ಫ್ಲೋರ್ ಅವ, 3 ಫ್ಲೋರ್ ಏನು 4 ಫ್ಲೋರ್ ಅವ. ಪ್ರತಿಯೊಂದು ಫ್ಲೋರು ಬೇರೆ ಬೇರೆ ಥರದ್ದು ಟೀ ಅಂದರೆ ಟೀ ಪುಡಿ ರೆಡಿ ಮಾಡೋದು ಬೇರೆ ಬರೋದು ಅದು ಹಾಕ್ಯಾರ ಮೆಷಿನ್ಸ್ಗಳೆಲ್ಲ. ಈ ಥರ ವರ್ಕ ಏನೇನು ಆಗ್ತದೆ ಎಲ್ಲ ತೋರಿಸ್ಬೋದು. ಅಲ್ಲಿ ನೋಡ್ಬೋದು ನೀವು, ಅದು ಎಲೆಗಳಿಗೆ ಹೀಟ್ ಮಾಡಿ ಗ್ರೈಂಡ್ ಮಾಡಿ ಅದೇನು ಮಾಡ್ತದೆ ಪುಡಿ ಮಾಡಿ ಹೊರಗೆ ಹಾಕ್ತದೆ. ಅದು ಪುಡಿದಿಂದ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಾಗ್ತದೆ ಈ ಥರದ್ದು ಪಟ್ಟಿ ಮೇಲೆ ಹೋಗಿ ನೆಕ್ಸ್ಟ್ ವ್ಯೂ ಅಂತೂ ಅದ ಊಟಿ ಒಳಗೆ ಸಖತ್ತದ ವ್ಯೂ. ಈಗ ನಾವು ಮಧ್ಯಾಹ್ನ ಬಂದೀವಿ, ಹಿಂಗೆ ಅನ್ಸ್ಲತ್ತದ 3 ಗಂಟೆ ಆಗ್ಯದ ಈಗ. ಬಟ್ ನಾವೀಗ ಇದ್ದೀವಿ ಇಲ್ಲಿ ಟೇಸ್ಟ್ ಅಂದ್ರೆ ಟೀ ಯಾವ್ಯಾವ ಥರದ ವೆರೈಟಿ ಎಲ್ಲ ಇಲ್ಲಿ ಅವರು ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾರ. ಇಲ್ಲಿ ರುಬ್ಬೋ ಕಂಡಿಟ್ರೆ ನಮ್ಗೆ ಇನ್ನೂ ನೋಡ್ಲತ್ತ ನಾನು ಏನದ ಇದು ಅಂತ ಹೇಳಿ ಒಂದು ಇದು ಇಟ್ಟಾರ ಅವ್ರು ಸಿಂಪಲ್. ಅದು ಇಲ್ಲಿ ಅದ ನೋಡು ಟೀದು ಯಾವ್ಯಾವ ಟೀ ಬೇಕು ಏನು ಇಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ. ಅವ್ರು ಬೋರ್ಡ್ ಮೇಲೆ ಬರ್ದಿರ್ತಾರೆ ಇವತ್ತು ಏನು ಸ್ಪೆಷಲ್ ಟೀಗಳು ಯಾವ್ಯಾವ ಪರ್ಚೇಸ್ ಮಾಡ್ಬೋದು. ಇಲ್ಲಿ ವೆರೈಟಿ ಇವ್ರ ಬಲ್ಲಿ ಎಷ್ಟವ ಅಂದ್ರೆ 7 ಥರದ ವೆರೈಟಿ ಇವ. ಒಂದು ಇಲಾಚಿ ಟೀ, ಮಸಾಲಾ ಟೀ, ನಾರ್ಮಲ್ ಟೀ ಮತ್ತು ಜಿಂಜರ್ ಬ್ಲ್ಯಾಕ್ ಟೀ, ವೈಟ್ ಟೀ, ಗ್ರೀನ್ ಟೀ ಅಂತೇಳಿ. ನಮಗೆ ಬೆಸ್ಟ್ ಅನ್ಸಿದ್ದು ಮಸಾಲ ಟೀ ಮತ್ತು ನಾರ್ಮಲ್ ಮತ್ತು ಜಿಂಜರ್ ಅಂತೂ ಜಿಂಜರ್ ಅಲ್ಲಕ್ಕೆ ಏನಾದ್ರಿ ಶುಂಠಿ ಟೀ ಯಾರಿಗಾದ್ರೂ ಸರಿಯಾಗಿ ಅನ್ನಿಸ್ತಾ. ಬಟ್ ಇದು ಪುಡಿ ಒಳಗೆ ಬೆಸ್ಟ್ ಅನ್ಸಿದ್ದು ಮಸಾಲ ಟೀ ನಮಗೆ. ಬಟ್ ಇಲಾಚಿ ಟೀ ಎಲ್ಲ ಟೇಸ್ಟ್ ಮಾಡಿದೆವು. ಯಾರಿಗೆ ಬೇಕು ಅವರು ಒಂದೊಂದು kg ತೊಗೊಂಡ್ರು, ಅರ್ಧ kg ತೊಗೊಂಡ್ರು. ಒಳಗೆ ಪ್ಯಾಕಿಂಗ್ ಇದ್ದು ಬೆಸ್ಟ್ ಕೊಡ್ತಾರೆ. ಬಟ್ ಇಲ್ಲೇ ಈ ಪ್ಯಾಕಿಂಗ್ ತೊಗೊಂಡೀವಿ, ಇಲ್ಲಿ ಕುಡ್ದಿದ್ದಕ್ಕೆ ಮೊನ್ನೆ ಅಲ್ಲೂ ಕುಡಿಯೋದಕ್ಕೆ ಡಿಫ್ರೆನ್ಸ್ ಏನು ಬರ್ತಾ ನೋಡಿ. ಇಲ್ಲಿ ನೋಡ್ಬೋದು ನೀವು ಯಾವ ಥರದ್ದು ಏನೇನು ಥರ ಮಾಡ್ತಾರೆ, ಯಾವ ಥರ ಟೀ ರೆಡಿ ಮಾಡ್ತಾರೆ ಅನ್ನೋ ಫುಲ್ಲಿ ವಿಡಿಯೋ ಇಲ್ಲೇ ಮಾಡ್ತಾರೆ. ಇಲ್ಲೇ ನೋಡ್ರಿ ಸದ್ಯಕ್ಕೆ. As it gains high moisture content in the process. The tea leaves are rolled twice and dried twice, post which the stalk and flaky tea leaves are removed and packed. If you're a health or fitness enthusiast, green tea will be a great gift to you as it contains a catechin called epigallocatechin, EGCG, which is a natural antioxidant that helps in preventing cell damage and have other benefits. These substances can reduce the formation of free radicals in the body that protects cells and molecules. Oolong tea. The initial process of oolong tea manufacture is withering, and then the leaves are steamed by passing light heat. Post steaming, the tea leaves are rolled, fermented and dried at 110 degrees. ಓಕೆ ಮಂಡಳಿ, ಇನ್ನೇನು ಟೀ ಫ್ಯಾಕ್ಟ್ರಿ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡೆವು. ಅಲ್ಲಿ ಮುಂದೇನು ಮಾಡಿದೆ ಅದೆಲ್ಲ ಮಾಡೋದಾಗಲಿಲ್ಲ. ಸದ್ಯಕ್ಕೆ ನಾವು ಹೊಂಟಿವಿ ಈಗ ಕೊಯಂಬತ್ತೂರು ಕಡೆ. ಮಂಗಳ ಪ್ರದಾಯ ಹರಿತ್ರ ಮಹಾಗಣಪತಿ ಪೂಜಾ. ನೋಡ್ರಿ ರಾತ್ರಿ 7 ಆಗ್ಯದ. 50 ಕಿಲೋಮೀಟರ್ ಕೊಯಂಬತ್ತೂರಿನ 55 ಕಿಲೋಮೀಟರ್ ಅದ. ಇನ್ನು ಊಟಿ ಘಾಟ್ದಾಗದ ಡೌನ್ವಲ್ಲ ಇಳಿಬೇಕತ್ತೆ ಹೊಂಟೀವಿ. ಬಟ್ ಏನು ಆಗ್ಯದ ಅಂತಂದ್ರೆ ನಮ್ಮ ಗಾಡಿದು ಬ್ರೇಕ್ ಹೋಗ್ಬಿಟ್ಟಾವ. ಇನ್ನೊಂದು ಜರ ಸ್ಪೀಡ್ದಾಗಿದ್ದೇವೆ ಅಂದ್ರೆ ಊರಿಗೆ ಬರೋದು ತುಂಬಾ ಲೇಟ್ ಆಗ್ತಿತ್ತು. ಲೇಟ್ ಶಿವಕುಮಾರ್, ಲೇಟ್ ಅಂಬರೀಷ್, ಲೇಟ್ ಮಾಂತು, ಲೇಟ್ ಕಿರಣ್ ಅಂತ ಹಾಕ್ಬೇಕಾತಿತ್ತು. ದೇವ್ರ ಪುಣ್ಯ ಕರೆಕ್ಟ್ ದೇವ್ರ ಗುಡಿ ಮುಂದೆ ಗಾಡಿ ಕೈ ಕೊಟ್ಟು ಸ್ಲೋ ಮಾಡಿ ನಿಂದ್ರಸೋದಾಯ್ತು. ಮುಂದೆ ಹೋಗ್ಬೇಕು. ಸಿಚುವೇಶನ್ ಕ್ರಿಟಿಕಲ್ ಅನ್ಸ್ಲತ್ತದ. ಯಾಕೆ ಘಾಟ್ನಾಗ ಬ್ರೇಕ್ ಡೌನ್ ಆದ್ರೆ ಭಾಳ ಕಂಡೀಷನ್ ಖರಾಬ್ ಆಗ್ತದ. ಬ್ರೇಕ್ ಡೌನ್ ಆದ್ರೆ ಮಾಡಿ ನಮ್ಮ ಶಿವ ಯಾಕೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಹ್ಯಾಂಡ್ ಬ್ರೇಕ್ ಮ್ಯಾಗೆ ತೊಗೊಂಡ್ ನಡ್ದಾನ ಕೆಳಗ. ಈಗ ಅವನು ಬರೋಸ್ ಮ್ಯಾಗೆ ನಾವು ನಿಂತೀವಿ. ಬಿಟ್ರೆ ಒಂದು ಊರ್ ಹತ್ತನ ಹೋಗ್ಬೇಕೇ ನಾವು ನೋಡ್ತೀವಿ. ಈಗ ಇಲ್ಲಿ ಟೀಕ್ ಆದ್ರೆ ಓಕೆ, ಇಲ್ಲ ಮುಕ್ಕಾಮ್ ಮಾಡಿ ನಾಳೆ ಮುಂಜಾನೆ ಕೊಯಂಬತ್ತೂರು ಇರ್ತೀವಿ. ಆದರೂ ಒಂದು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ದೇವ್ರದ್ದು ನಿಮಗೆ ವಿಡಿಯೋ ಭೀ ಹಾಕ್ತೀನಿ. ಅಲ್ಲೇ ಕರೆಕ್ಟ್ ದೇವ್ರ ಗುಡಿ ಮುಂದೆ ಬ್ರೇಕ್ ಡೌನ್ ಆಗಿ ಗಾಡಿ ಅಲ್ಲೇ ನಿಂತದ. ಈ ಪರಿಸ್ಥಿತಿ ಬರಲ್ಲ, 100ಕ್ಕೆ ಬರ್ತಾವ. ಆದರೂ ಯಾಕೋ ನಮಗೆ ಈ ಸಾರಿ ಬಂದದ. ಯಾರಿಗೆ ಬರಬಾರ್ದು ಇದು. ಅದ್ರ ಸ್ವಿಫ್ಟ್ ಡಿಸೈರ್ ಅದ ರೀ ಎಲ್ಲ ಗಾಡಿದಂದ್ರಿ. ಹೆಂಗಾರಿ ಯಾವಾಗನು ಗಾಡಿ ಚೆಕ್ ಮಾಡ್ಕೊಂಡು ಮಾಡಿ ಕಂಟಿನ್ಯೂ ಬಿಡ್ತಿದ್ದೆವು. ಗಾಡಿ ನಾವು ಚೆಕ್ ಮಾಡಿವಿ ಎಲ್ಲನೂ ಅಂತಂದ್ರು ಭೀ ಹೊಸವೇ ಹಾಕಿವ್ರಿ. ಆದ್ರೆ ಏನ್
ಈಗ ಬಾಹುಬಲಿ ಪಿಕ್ಚರ್ ಅಂದು ಕೋಣ ಸೀದಾ ತಪ್ಸೊಂದು ಇಲ್ಲಿಗೆ ಬಂದ್ಬಿಟ್ಟದ. ನಮ್ದು ಗಾಡಿ ಸುದ್ದಿ ಇತ್ತಂದ್ರೆ ನಿಮ್ಗೆ ಅಂತೂ ಇಂತೂ ಊರ್ ಸಮೀಪ ಬಂದಿವಿ. ಈ ಕಲ್ಪಿ ಅಲ್ಪ ಸ್ವಲ್ಪ ಕಾಣಿಸ್ತದ ಊರ. ಈ ಊರ್ ಸನಿ ಬಂದಿದ್ದೀವಿ. ಭಾಳ ಅಂದ್ರೆ ಇನ್ನೊಂದು 20-22 ಕಿಲೋಮೀಟ್ರ್ ಇದ್ದಿರ್ಬೇಕು ಕೆಳಗ ಡೌನಲ್ಲಿ ಇಳಿಲಿಕ್ಕೆ ಕೋಶಿಶ್ ಮಾಡ್ಲತ್ತೀವಿ. ಆದಷ್ಟು ಸ್ಲೋ ಅಂದ್ರೆ ರೇಸೇ ಇಲ್ಲ, ಫುಲ್ ನ್ಯೂಟ್ರಲ್ ಮೇಲೆ ಹೊಂಟದ ಗಾಡಿ ತಾನೇ. ನಾವು ಬರೀ ಹೊಂಟಿದೆ ಹ್ಯಾಂಡ್ ಬ್ರೇಕ್ ಮೇಗೆ ಹೊಂಟಿವಿ. ಸ್ವಲ್ಪ 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 ಇದು ಮಾಡ್ಕೋತೀವಿ ಹ್ಯಾಂಡ್ ಬ್ರೇಕ. ಕೆಳಗ ಹೋಗಿ ಮುಟ್ಟಿದ್ರೆ ಗುಣ ಯಾವ್ದಾರ ಗ್ಯಾರೇಜ್ ಶೋರೂಮ್ ನೋಡ್ಕೆ ಹಚ್ಚಿ ಬ್ರೇಕಿಗೆ ಏನಾಗ್ಯದ ಎಲ್ಲ ತಪಾಸಣೆ ಮಾಡಿಸ್ತೀವಿ. ಭಾಳ ನೈಟ್ ಡೇದಾಗಾದ್ರೆ ಏನೋ ಒಂದು ಮಾಡ್ಕೋಬೋದು, ಆದ್ರೆ ನೈಟ್ದಾಗ ಈ ರೀತಿ ಹೈರಾಣ ಐತೆ ಮನುಷ್ಯ. ಅದ್ರಾಗ ಬ್ರೇಕ್ ಇಲ್ಲ ಅಂದ್ಗಳೇನೆ ಒಂಥರ ಏನಾರು ಇದ್ದಿರ್ತದೆ. ಆದ್ರೆ ಎಕ್ಸ್ಪರ್ಟ್ ಇದ್ರು ಡ್ರೈವರ ಇವ್ರಲ್ಲ, ಇಂಥ ಎಕ್ಸ್ಪರ್ಟ್ಗಳು ಇದ್ರು ಅಂದ್ರೆ ಕಂಟ್ರೋಲ್ದಾಗ ಇರ್ತದೆ ಗಾಡಿ. ಗಾಡಿ ನಡೆಸ್ಲತ್ತೆ ಭಾಳ ವರ್ಷ ಐತೆ. ಎಲ್ಲ ಗಾಡಿದಾಗ ಎಲ್ಲ ಮಾಹಿತಿನೂ ತಿಳ್ಕೊಂಡು ಮಾಡಿ ಅಂದ್ರೆ ಜಾಯ್ಕಿಲೇ ಹೊಂಟಿವಿ. ಬ್ರೇಕ್ ಇಲ್ಲ ಅಂದ್ರೆ ಬಿ ಗಾಡಿ ಮನುಷ್ಯ ಒಯ್ಯೋದು ಭರೋಸದತ್ತೇಳಿ ಬ್ರೇಕ್ ಇಲ್ಲ ಅಂದ್ರೆ ಬಿ ಕಾರ್ದಾಗ ಹೊಂಟೀವಿ. ಯಾಕೆ ಮನುಷ್ಯನ ಮೇಲೆ ಭರೋಸದ ಒಯ್ತದೀವಿ ಹ್ಯಾಂಡ್ ಬ್ರೇಕ್ ಮ್ಯಾಗರೆ ಅನ್ನೋದು. ಸಿಟಿ ಏನು ಸನಿನೇ ಅದ, ಬತ್ತು ಸಿಟಿಗೆ ಒಯ್ದು ಏನಾಗ್ಯದ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಬ್ರೇಕ್ ಡೌನ್ ಇದೆ. ನಾವು ಇಷ್ಟು ದಿನ ಮಾಡಿ ಟ್ರಾವೆಲ್ದಾಗ ನಮಗೆ ಫಸ್ಟ್ ಟೈಮ್ ಇದು ಬ್ರೇಕ್ ಡೌನ್ ಆಗಿದ್ದು. ಬ್ರೇಕ್ ಡೌನ್ ಅಲ್ಲಿ ಯಾವುದೇ ಗಾಡಿದು ಧೋಕಾ ಅಂದ್ರೆ ಇನ್ನೂ ಇಲ್ಲ. 4-5 ವರ್ಷ 2018ರಿಂದ ನಾವು ಟ್ರಾವೆಲ್ ಮಾಡ್ಲತ್ತೀವಿ. ಒಂದು 5 ವರ್ಷ ಆಯಿತು. ಒಂದ್ಸಲಿನೂ ಗಾಡಿಗಳು ಈ ರೀತಿ ಕೈ ಕೊಟ್ಟಿದ್ದಿಲ್ಲ. ಬೇರೆ ರೀತಿ ಏನು ಅಡಚಣೆ ಸಣ್ಣ ಪುಟ್ಟ ಆದ್ರೂ ಭೀ ನಡೀತಿತ್ತು, ಬಟ್ ಈ ರೀತಿ ಅಡಚಣೆ ಆಗಿದ್ದಿಲ್ಲ ನಮಗೆ. ಬ್ರೇಕ್ ಪಿಕ್ಕ ಇಲ್ಲೇ ಐತಿ ಸಿಟಿ, ಭಾಳ ಒಂದು 22 ಕಿಲೋಮೀಟ್ರ್ ಇದ್ದಿರ್ಬೇಕೀಗ. ಹೋಗಿ ಏನದ ವಿಚಾರಣೆ ಘಾಟ್ ಪೂರಾನೇ ಇಳಿಸಿ ಕೆಳಗೆ ಬಂದೀವಿ. ಬಟ್ ಇನ್ನೊಂದು 6-7 ಕಿಲೋಮೀಟ್ರ್ ಅದ, ಒಂದು ಸಣ್ಣ ಊರದ. ಅಲ್ಲಿ ಶಾಪ್ ಸಿಕ್ಕು ಗುಣ ಗ್ಯಾರೇಜ್ಗಳು. ಇಲ್ಲ ಕೊಯಂಬತ್ತೂರ್ ಇಲ್ಲಿಂದ ದೂರ ಆಗ್ತಿ. ಇಲ್ಲಿ ಇದು ಕೊಯಂಬತ್ತೂರಿನ 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಆಗ್ತದೆ. ಇಲ್ಲೇ ಒಂದು ಸಣ್ಣ ದೂರದ. ಇಲ್ಲೇ ಗ್ಯಾರೇಜ್ಗಳು ಸಿಕ್ಕರೆ ಚಲೋ ಆಗ್ತದ, ಇಲ್ಲೇ ಮುಕ್ಕಮ್ ಆಗ್ತದೆ. ಆದ್ರೆ ಸಕ್ಸಸ್ ಆಗಿದೇನು, ಘಾಟ್ ಇಳಿಸ್ಕೊಂಡು ಕರೆಕ್ಟಾಗಿ ಘಾಟ್ ಇಳಿಸ್ಕೊಂಡು ಬಂದ್ವಿ. ಈಗ ಲೆವೆಲ್ ರೋಡ್ ಅದ, ಹಿಂಗೆ ಮಾಡಿ ಅವಕಾಶ ಹೋಗ್ತೀವಿ. ಹೋಗಿ ಯಾವ್ದಾದ್ರು ಗ್ಯಾರೇಜ್ ಹುಡ್ಕಾಡಿ, ಗ್ಯಾರೇಜ್ ಸಿಗ್ಬೋದು ಮೋಸ್ಟ್ಲಿ. ಗ್ಯಾರೇಜ್ ಸಿಕ್ಕು ರಿಪೇರಿ ಮಾಡ್ಕೊಂಡು ಏನಾಗಿದೆಲ್ಲ ಇದು ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಬಟ್ ಕೊಯಂಬತ್ತೂರು ಹೋಗ್ಬೇಕು. ಕೊಯಂಬತ್ತೂರು ನೈಟ್ ಹೋಗೇಬೇಕತ್ತೆ ನಾವು ಮಾಡಿದ್ದೆವು. ಬಟ್ ಯಾಕೋ ನೈಟ್ ಹೋಲಾರ್ ಟೈಮಿಂಗ್ ಅದ, ಇಲ್ಲೇ ಮುಖಮ್ ಆಗ್ತದೆ ಕೊಯಂಬತ್ತೂರು. ಮತ್ತು ಮಾರ್ನಿಂಗ ಗಾಡಿ ರಿಪೇರಿ ಮಾಡ್ಕೊಂಡು ಮುಗಿಸೋದು ನಾಳೆ ಬೆಳಗ್ಗೆ ಹೋಗ್ತೀವಿ ಕೊಯಂಬತ್ತೂರ್ಗೆ. ಅಂತೂ ಫಾರೆಸ್ಟ್ ಝೋನ್ ದಾಟಿದೆವು. ಈಗ ಯಾವುದು ಏನು ಭಯ ಇಲ್ಲ, ಏನು ಅದು ಬರ್ತದ, ಆನೆ ಬರ್ತಾವ, ನಿತ್ರ ಮಾಡ್ತಾವ ಅಂತೇಳಿ. ಬರಲ್ಲ ಬಿಡು ಆನೆ ಪೀನಿ ಎಲ್ಲ, ಆದರೂ ಇರ್ತದಲ್ರಿ ಪ್ರಾಣಿಗಳು ಅಂದ್ಬಿಟ್ಟು ಕೇಳಕ್ಕೆ ಬರಲ್ಲ ಯಾವಾಗ ಏನು ಮಾಡ್ತಾ ಬರ್ತಾ ಘಾಟ್ ಸೆಕ್ಷನ್ದಾಗ. ಫಾರೆಸ್ಟ್ ಏರಿಯಾ ದಾಟಿದೆವು. ಇನ್ನೇನು ಊರು ಹತ್ತದ ಅಲ್ಲಿ. ಇನ್ನು ಯಾವ ಊರ ಇದು ತೂತುಪಳಯನಿ ಅತ್ತ. ಇಲ್ಲಿ ಗ್ಯಾರೇಜ್ಗಳು ಮೋಸ್ಟ್ಲಿ ಸಿಗ್ಬೋದು, ಸಿಕ್ಕರು ಗುಣನೇ. ಮಚ್ಚಿ ಯಾಕೋ ರೇಷ್ಮೆ ಕಲ್ಲಿಟ್ಟು ಏನಪ್ಪ? ಇಲ್ಲೇ ನೋಡಮ್ ಗ್ಯಾರೇಜ್ ಹುಡ್ಕಾಡ್ತೀವಿ. ಸ್ವಲ್ಪ ಗ್ಯಾರೇಜ್ ಹುಡ್ಕಾಡಿ ರಿಪೇರಿ ಮುಗಿಸ್ಕೊಂಡು ಇಲ್ಲಿ ಕೆಳ ಮುಗಿಸ್